ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ದು ಗಾಡಿ ಯಾವ ಸೇರಿಗಿರುತ್ತಲ್ಲ ಗಾಡಿದಂತ 7ರಿಂದ 8 ಫೋಟೋ ಕರೆಕ್ಟಾಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡಬೇಕನ್ನಾಗಿತ್ತಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ. ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕಂತ ಅನಿಸಿದ್ರೆ, ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟಿನೇ ಒಂದು ನಂಬರ್ ಕೊಟ್ಟಿರ್ತೀವಿ, ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಒಂದು ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂತಂದರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರೇ, ಸೋಲ್ಡ್ ಔಟ್ ಅಂತ ಹಾಕಿರ್ತೀವಿ ವೀಕ್ಷಕರೇ. ಇನ್ನು ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರೇ, ಆದರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ, ತುಂಬ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ. ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ, ಬೆಲ್ ಐಕನ್ ಕೂಡ ಒತ್ತಿ. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್, ನಮಗೊಂದು ನೀಲಿ ಬಣ್ಣದ್ದು ಮಾರುತಿ ಸುಜುಕಿ 800 ಕಾರ್ ಗಾಡಿ ಕಳಿಸಿದ್ರಲ್ಲ, ಸೇಲ್ಗಿದೆ ಅಂತ. ಹೌದು ಸರ್. ಏನೈತ್ರಿ ಮಾಡಲು? 2005. ಓಕೆ. ಓನರ್ ಎಷ್ಟಿಗಿದ್ರೆ ಗಾಡಿಗೆ? ಫೋರ್ತ್. ತಾವು 4ನೇ ಓನರು. ಗಾಡಿ ಯಾರು ತೊಗೊಂತಾರೆ 500 ಹಾಕ್ತಾರೆ. ಹೌದು ಸರ್, ರನ್ನಿಂಗ್ಲಿ ಎಷ್ಟಾಗಿತ್ತು ರೀ ಕಿಲೋಮೀಟ್ರು? ಒಂದು 70,000 ತೋರಿಸ್ತಿದೆ ಹ್ಞೂ. ಅಷ್ಟೇ. ಓಕೆ. ಮೆಟ್ರಿ ಚಲ್ತಿಯಲ್ಲಿ ಇರುವಂಥದ್ದಾ? ಹೌದು. ಸರ್, ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ? 5 ಟೈರ್ ಸ್ಟೆಪ್ ಹಿಡ್ಕೊಂಡು? ಇದು 2 ಹೊಸ ಟೈರ್, 2 60%, ಹ್ಞೂ. ಮತ್ತೆ ಸ್ಟೆಪ್ನಿ ಟೈರ್ 50%. ಓಕೆ. ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಏನಪ್ಪಿಲ್ಲ ಯಾವ ಥರ ಇಟ್ಕೊಂಡಿರತ್ತಾವೆ? ಸೂಪರ್. ಇಂಜನ್ ಶಿವಲ್ಡ್ ಇಂಜನ್ ಐತ್ರಿ ಸರ್? ಕೆಲಸ ಆಗಿತ್ತು ರೀ ಆಲ್ರೆಡಿ? ಇಲ್ಲ ಸೀಲ್ಡ್, ಅದು ಸೂಪರ್ ಇದೆ ಇಂಜಿನ್. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕ್ರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ? ಅಂಥದ್ದೇನಿಲ್ಲ, ಎಲ್ಲ ಕ್ಲೀನ್ ಇದೆ. ಒಂದು ಸಣ್ಣ ಸ್ವಲ್ಪ ಗ್ರೌಂಡ್ ಸ್ವಲ್ಪ ಸಣ್ಣ ಮಟ್ಟಿಗೆ ರೆಸ್ಟ್ ಬಂದಿದೆ, ಚಿಕ್ಕ ಮಟ್ಟಿಗೆ. ರೆಸ್ಟ್ ಬಂದಿತ್ತು ರೀ? ಗ್ರೌಂಡ್. ಓಕೆ. ಅದು ಬಿಟ್ಟರೆ ಮೇಜರಾಗಿ ಏನಿಲ್ಲ? ಏನು ಇಲ್ಲ. ಅಂದರೆ ಇದು ವಯೋಸಹಜ ಅಂತ ಹೇಳ್ತಾರಲ್ಲ, ಹ್ಞೂ. ಅಂದ್ರೆ ಏಜ್ ಆಗಿ ಬಂದದ್ದು ಅಂತ ಹೇಳಿ. ಹೌದು. ಈಗ 15 ವರ್ಷ ಆಯ್ತಲ್ಲ ಹಾಗೆ. ಓಕೆ ಸರ್. ಸುಮಾರು 20 ವರ್ಷದ ಗಾಡಿ ಆಗುತ್ತೆ ಇದು? ಹೌದು, 15 ಅಲ್ಲ 20 ವರ್ಷ ಆಗುತ್ತೆ. ಹೌದು ಕರೆಕ್ಟ್. ಓಕೆ. ಸರ್, ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಫೀಚರ್ಸ್ ಏನೇನು ಐತ್ರಿ? ಫೀಚರ್ಸ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಹ್ಞೂ. ಮತ್ತೆ ಬೇರೆ ಏನಿಲ್ಲ. ಓಕೆ. ಅಂದರೆ ಸೀಟ್ ಕುಷನ್ ಆಗಿರ್ಬೋದು, ಕೆಳಗಡೆ ಮ್ಯಾಟ್ ಅದೆಲ್ಲ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಸೀಟ್ ಕುಷನ್ ಆಗಲಿ, ಮ್ಯಾಟಿಂಗ್ ಆಗಲಿ, ಏನು ಮಾತಾಡಲಿಲ್ಲ, ಹೊಸ ಸೀಟೆ. ಓಕೆ. ಮತ್ತೆ ಇದು ಬ್ಯಾಟ್ರಿ ಹೊಸ್ತಿದೆ. ಹೊಸದೈತೆ ರೀ? ಹೊಸತಿದೆ. ಸೆಲ್ಫ್ ಕಂಡೀಷನ್ ಎಲ್ಲ ಕರೆಕ್ಟ್ ಆಗೈತೆ ರೀ? ಅದೆಲ್ಲ ಬಹಳ ಚೆನ್ನಾಗಿದೆ, ಎಷ್ಟು ದಿನ ಇಟ್ಟರು ಸ್ಟಾರ್ಟ್ ಆಗುತ್ತೆ. ಓಕೆ. ಸರ್, ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ? ಇನ್ಸೂರೆನ್ಸ್ ಡಿಸೆಂಬರ್ 6ರ ತನಕ ಇದೆ, ನಾಳ್ದು. ಓಕೆ. ಆಯ್ತಲ್ಲ. FC ಅಕ್ಟೋಬರ್ 29ರ ತನಕ ಇದೆ. ಇನ್ನೊಂದು 10 ದಿನ ಇರ್ಬೋದು, 10 ದಿನನ 9 ದಿನ ಇದೆ FC. ಓಕೆ. ಇವಾಗ ಇನ್ಸೂರೆನ್ಸು ಗಾಡಿ ತೊಗೊಂಡ್ರಿಗೆ 1-2 ತಿಂಗಳ ತನಕ ಇನ್ಸೂರೆನ್ಸ್ ಸಿಗುವಂಥದ್ದು? FC ಮಾತ್ರ ಒಂದು 10 ದಿನನೋ 9 ದಿನನೂ ಸಿಗುತ್ತೆ. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸು? ನಾನು ಕೋಟ್ ಮಾಡಲಿಕ್ಕೆ 80,000 ಕೋಟ್ ಮಾಡ್ತಾ ಇದ್ದೇನೆ. ಹಾಂ. ಇದನ್ನು ಒಂದು 68ಕ್ಕೆಲ್ಲ ನಾನು ಕೊಡ್ತೇನೆ ಲಾಸ್ಟ್. ಓಕೆ. ರೇಟ್ ಹೇಳಕತ್ತಿದ್ದು ತಾವು 80,000 ಹೇಳಕತ್ತೀರಿ, ನಮ್ಮ ಕಡೆಯಿಂದ ಬಂದ್ರಿಗೆ ಒಂದು 68,000ಕ್ಕೆಲ್ಲ ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಫೈನಲ್ ಕೊಟ್ಟು ಬಿಡ್ತೇನೆ ನಾನು, ಅದರಿಂದ 1 ರೂಪಾಯಿ ಕಮ್ಮಿ ಆಗಲ್ಲ. ಆ್ಯಸ್ ಇಟ್ ಈಸ್ ಈಗ ಕಂಡೀಷನಲ್ಲಿ ಅವರೇ FC ಮಾಡ್ಕೊಳ್ಳೋದಿದ್ದರೆ, ಓಕೆ, ನಾನೇ FC ಮಾಡೋದಿದ್ರೆ ನಾನು 80 ಸಿಗಬೇಕು. ಓಕೆ. ಅವರೇ ಮಾಡ್ಕೋತೀನಿ ಅಂದರೆ 68,000 ನೀವು ಗಾಡಿ 68ಕ್ಕೆ ನಾನು ಕೊಟ್ಟು ಬಿಡ್ತೇನೆ. ಯಾಕಂದ್ರೆ ಗಾಡಿಯಲ್ಲಿ ಬೇರೆ ಏನು ಮಾತಾಡೋಕ್ಕಿಲ್ಲ. ಡಾಕ್ಯುಮೆಂಟ್ ಇನ್ನೊಂದು 9 ದಿನವ ಅಷ್ಟು ದಿನ ಇದೆ, ಅಂದರೆ ಅಕ್ಟೋಬರ್ 9ರವರೆಗೆ ಇದೆ. ಓಕೆ ಸರ್. ಇದೇ ಅಕ್ಟೋಬರ್ ತನಕ. ಹಾಗೆ ಗಾಡಿ ಮಾತ್ರ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಓಕೆ ಸರ್. ಗಾಡಿ ಇರುವಂಥ ಲೊಕೇಶನ್ನು? ಇದು ನಿಮ್ಮ ಪುತ್ತೂರಿಂದ ಒಂದು 10 ಕಿಲೋಮೀಟರ್ಸ್ ದೂರ ಪುತ್ತೂರಿಗೆ ತರುವ ಗಾಡಿ ಬೇಕಾದ್ರೆ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ? ಹೌದು. ಅಪ್ಡೇಟ್ ಮಾಡಿರ್ತೀನಿ ನೋಡಿ, ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಆಗ್ಬೋದು. ಸರಿ. ಥ್ಯಾಂಕ್ ಯು ಸರ್.